Good morning, my dear students. Welcome to online classes. In this session, we will discuss Two Gentlemen of Verona, written by Archibald Joseph Browning, is a Scottish novelist. And in this story, the author goes on describing about how the two young boys sacrificed their lives because of their sister who is suffering from tuberculosis. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಎಸೆಕ್ ಬ್ರೌನಿಂಗ್ ಅವರು ಬರೆದಂತಹ ಟೂ ಜೆಂಟಲ್ಮನ್ ಆಫ್ ವರೋನಾ ಅನ್ನುವ ಪಾಠವನ್ನು ನಾವು ಅಭ್ಯಾಸ ಮಾಡೋಣ. ಯಾವ ರೀತಿಯಾಗಿ ಈ ಒಂದು ಪಾಠದಲ್ಲಿ ನಿಕೋಲಾ ಮತ್ತು ಜಾಕೋಬ್ ಅವರ ಜೀವನ, ಅವರ ಕತೆ, ಅವರ ಒಂದು ವ್ಯತ್ಯಯವನ್ನು ತಿಳಿಸಿದ್ದಾರೆ ಎಂಬುದನ್ನು ನಾವು ನೋಡೋಣ. So before we going to start a lesson, we just see about the author. Please turn the page number 108. A note on the author. Archibald Joseph Browning was born in July 1896, Cardross, Dunbarton, Scotland, and died Jan 6, 1981. Montreux, Switzerland. Was a Scottish novelist and physician whose works, combining realism with social criticism, won a large Anglo-American literature. My dear students, Archibald Joseph Browning was a Scottish-born writer as well as a novelist. He was born in the year of 1896. 1896 ಅವರು ಜನಿಸ್ತಾರೆ. ಎಲ್ಲಿ? ಸ್ಕಾಟ್ಲೆಂಡ್ನಲ್ಲಿ. ಬೇಸಿಕಲಿ ಹಿ ವಾಸ್ ಅ ಫಿಸಿಷಿಯನ್. ಇವರು ಒಬ್ಬ ವೈದ್ಯರಾಗಿ ಕೆಲಸ ಮಾಡಿದ್ದಾರೆ. ಬೈ ಫ್ಯಾಷನ್ ಹಿ ಹ್ಯಾಸ್ ರಿಟನ್ ಎನ್ ನಂಬರ್ ಆಫ್ ವರ್ಕ್ಸ್. ಒಬ್ಬ ಹವ್ಯಾಸಿ ಬರಹಗಾರರಾಗಿ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಬೇಸಿಕಲಿ ಈಸ್ ವರ್ಕ್ಸ್ ಆರ್ ಫೋಕಸಿಂಗ್ ಆನ್ ಸೋಷಿಯಲ್ ಕ್ರಿಟಿಸಿಸಮ್ ಆ್ಯಂಡ್ ರಿಯಾಲಿಟಿ. ಸೋಷಿಯಲ್ ಕ್ರಿಟಿಸಿಸಮ್ ಅಂದರೆ ಸಮಾಜದಲ್ಲಿ ಆಗ್ತಿರುವಂತಹ ನ್ಯಾಯವನ್ನು, ಅನ್ಯಾಯವನ್ನು ಇವ್ರು ಏನು ಮಾಡ್ತಾ ಇರ್ತಾರೆ, ತೋಡ್ದಾಗ್ತಾ ಇರ್ತಾರೆ. ಅದಕ್ಕೆ ಸೋಷಿಯಲ್ ಕ್ರಿಟಿಸಿಸಮ್ ಅಂತ ನಾವು ಹೇಳ್ತೀವಿ. So this is all about a brief introduction of the author Ezekiel Browning. Now we'll move to the lesson. Two Gentlemen of Verona. Two Gentlemen of Verona. As we draw through the foothills of the Alps, two small boys stop us on the outskirts of Verona. They were selling wild strawberries, bright scarlet berries that looked delicious against the dark green leaves lying in the wicker basket. Here, one day, the author went to the Verona to visit some historical place where he found two young boys who were selling strawberries. As he describing, as we draw through the foothills of the Alps, two small boys stopped us on the outskirts of Verona. ಒಂದು ದಿನ ಎಸೆಕ್ ಬ್ರೌನಿಂಗ್ ಅವರು ಆ ವರ್ನಾ ಸಿಟಿಗೆ ಹೋದಂಥ ಸಮಯದೊಳಗ ಆ ಟೂ ಸ್ಮಾಲ್ ಬಾಯ್ಸ್, ಇಬ್ಬರು ಸಣ್ಣ ಮಕ್ಕಳು, ದೇ ಸ್ಟಾಪ್ಡ್ ಅಸ್ ಆನ್ ದಿ ಔಟ್ಸ್ಕರ್ಟ್ ಆಫ್ ವರೋನಾ. ವರೋನಾದ ಹೊರವಲಯದಲ್ಲಿ, ಔಟ್ಸ್ಕರ್ಟ್ ಅಂದರೆ ಹೊರವಲಯದಲ್ಲಿ ಅವ್ರೇನು ಮಾಡ್ತಾರೆ, ಅವರು ನಿಲ್ಲಿಸ್ತಾರೆ. ಯಾಕೆ? ದೇ ವೇರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್. ದೇ ವೇರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್, ಬ್ರೈಟ್ scarlet berries that looked delicious against the dark green leaves lining with the wicker basket. So ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ, ಇಬ್ಬರು ಮಕ್ಕಳು ಎಂತ ದೇವರ ಸೆಲ್ಲಿಂಗ್ ಟೂ ಸ್ಟ್ರಾಬೆರೀಸ್. ಎಂಥ ಸ್ಟ್ರಾಬೆರಿಗಳನ್ನು ಮಾಡ್ತಾ ಇರ್ತಾರಪ್ಪ ಅಂದರೆ ಸ್ಕೇರ್ಲೆಟ್ ಬೆರೀಸ್, ಕೆಂಪಾದಂತಹ ಒಂದು ಸ್ಟ್ರಾಬೆರಿಯನ್ನು ಅವರು ಮಾಡ್ತಾ ಇರ್ತಾರೆ. ಇಟ್ಸ್ ಲುಕ್ ಲೈಕ್ ಅ ವೆರಿ ಡೆಲಿಷಿಯಸ್, ಬಹಳ ಒಂದು
ಸುಮಧುರವಾದಂತಹ ಸುವಾಸನೆ ಬರಿದಂತಹ ಒಂದು ಸ್ಟ್ರಾಬೆರಿಯನ್ನು ಅವರು ಮಾರ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಡಾರ್ಕ್ ಗ್ರೀನ್ ಲೀವ್ಸ್ ಲೈನಿಂಗ್ ಇನ್ ದ ವಿಕರ್ ಬಾಸ್ಕೆಟ್. ಸೊ ವಿಕರ್ ಬಾಸ್ಕೆಟ್ ನಲ್ಲಿ ಏನ ಸಣ್ಣದಾದಂತಹ ಆ ಬಾಸ್ಕೆಟ್ ನಲ್ಲಿ ಏನ್ ಮಾಡ್ತಾ ಇರ್ತಾರೆ ಅವರು ಇಟ್ಟಿರ್ತಾರೆ. ಸೊ ಸಡನ್ ಆಗಿ ಏನಾಗ್ತದಪ್ಪ ಅಂತಂದ್ರೆ ಆ ಆಥರ್ ಕಾರಣ ಏನ್ ಮಾಡ್ತಾರ ಈ ಇಬ್ಬರು ಮಕ್ಕಳು ಅಂತ ನಿಲ್ಲಿಸ್ತಾರೆ. ನಿಲ್ಲಿಸಿ ಅವರಿಗೆ ಏನ್ ಹೇಳ್ತಾರೆ, ದೇ ರಿಕ್ವೆಸ್ಟ್ ಟು ಬೈ ದೇರ್ ಫ್ರೂಟ್ಸ್ ಬಟ್ ಹಿಸ್ ಕಾರ್ ಡ್ರೈವರ್ ಡಿಡ್ ನಾಟ್ ಅಗ್ರಿ ಟು ಬೈ ದ ಫ್ರೂಟ್ಸ್. ಹೇಗೆ ನೋಡಿ, ಹಿಸ್ ಕಾರ್ ಡ್ರೈವರ್ ರಿಪ್ಲೈಡ್ ದಟ್ ಡೋಂಟ್ ಬೈ, want a liquid or cautious driver. You will get fruits much better in Verona. Besides these boys, he shrugged his shoulders to convey his disapproval of their shocking appearance. So ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಆ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ, ಹಣ್ಣನ್ನ ಮಾರಲಿಕ್ಕೆ ಇವ್ರ ಹತ್ರ ಬಂದಿರ್ತಾರೆ. ಅವ್ರನ್ನ ತಗೊಳ್ಳಿ, ಹಣ್ಣನ್ನ ಸ್ಟ್ರಾಬೆರಿ ಹಣ್ಣನ್ನ ತೆಗೆದುಕೊಳ್ಳಿ ಅಂತ ಹೇಳುವಂತಹ ಸಂದರ್ಭದೊಳಗ ಅವರ ಡ್ರೈವರ್, ಅವರ ಕಾರ್ ಡ್ರೈವರ್ ಹೇಳ್ತಾನೆ, ಅವನಿಂದ ಹೇಳ್ತಾನೆ ಡೋಂಟ್ ಬೈ, ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಯಾಕೆ? ಯು ವಿಲ್ ಗೆಟ್ ದ ಫ್ರೂಟ್ಸ್ ಮಚ್ ಬೆಟರ್ ಇನ್ ವೆರೋನಾ. ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿರುವಂತಹ ಒಂದು ಫ್ರೂಟ್ಸ್ ಅನ್ನ ನೀವೆಲ್ಲಿ ತಗೋಬಹುದು, ವೆರೋನಾ ಸಿಟಿಯಲ್ಲಿ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಅಂಡ್ ದೀಸ್ ಬಾಯ್ಸ್ he shrugged his shoulders. ಈ ಮಕ್ಕಳ ಒಂದು ಶೋಲ್ಡರ್ಸ್ ಅನ್ನ ಇಟ್ಕೊಂಡು ಹೇಳ್ತಾನೆ, ಟು ಕನ್ವೆ his disapproval of their shabby appearance. So he did not agree to buy the fruits because of their shabby appearance. ಅವ್ರನ್ನ ಯಾವ ರೀತಿ ನೋಡ್ತಾನಪ್ಪ ಅಂದ್ರೆ ಕೀಳ ದೃಷ್ಟಿಯಿಂದ ನೋಡ್ತಾನೆ. ಶಾಬಿ ಅಪಿಯರೆನ್ಸ್ ಅಂದ್ರೆ ಕೀಳ ದೃಷ್ಟಿಯಿಂದ ಯಾರು ಡ್ರೈವರ್ ನೋಡ್ತಾ ಇರ್ತಾನೆ. ಸೊ ಈ ರೀತಿ ಇದ್ದಂತಹ ಸಂದರ್ಭದೊಳಗೆ ಅವ್ರೇನ್ ಮಾಡ್ತಾರೆ, ದ ಡ್ರೈವರ್ ವಾಂಟ್ಸ್ ಟು ದ ಟೂ ಬಾಯ್ಸ್. ಸೊ ಇದೇ ನೆಕ್ಸ್ಟ್ ಕಂಟಿನ್ಯೂ ಆಗಿ ಏನ್ ಮಾಡ್ತಾನೆ, ಇನ್ ದ ನೆಕ್ಸ್ಟ್ ಪ್ಯಾರಾ ದ ಆಥರ್ ಗಿವ್ಸ್ ಎಕ್ಸ್ಪ್ಲನೇಷನ್ ಅಬೌಟ್ a physical feature of two boys. Here one boy had on a worn jersey and cut off khaki pants, the other shortened army tunic gathered in loose folds about his skinny frame. Yet gazing at the two little figures with their brown skins, tangled hair, dark earnest eyes, we let ourselves strangely attracted. My companion spoke to the boys, discovered that they were Nicola, the elder, was 13 years. Jacob, who barely come up to the door handle of the car, was nearly 12. We bought their biggest basket, then set off towards the top. So in this paragraph, the author describing about physical feature of the two boys. One boy had on a worn jersey. Jersey ಅಂದ್ರೆ ಜಾಕೆಟ್. ಒಂದು ಹುಡುಗ ಏನು ಮಾಡ್ತಾನೆ, ಈ ಓನ್ ಅ ಜೆರ್ಸಿ ಜಾಕೆಟ್ ಅನ್ನು ಹಾಕೊಂಡಿರ್ತಾನೆ, and cut off khaki pants. ಅಣ್ಣ ಕಾಕಿ ಅದನ್ನ ಹಾಫ್ ಪ್ಯಾಂಟ್ ಅನ್ನ ಹಾಕೊಂಡಿರ್ತಾನೆ. ದಿ ಅದರ್ ಇನ್ನೊಬ್ಬ ವ್ಯಕ್ತಿ ಯಾವ ಬಟ್ಟೆಯನ್ನು ಹಾಕೊಂಡಿರ್ತಾನೆ ಅಂದ್ರೆ ಶಾರ್ಟನ್ಡ್ ಆರ್ಮಿ ಟ್ಯೂನಿಕ್. ಶಾರ್ಟನ್ಡ್ ಆರ್ಮಿ ಟ್ಯೂನಿಕ್ ಅಂದ್ರೆ ಸಣ್ಣದಾದಂತಹ ಮತ್ತು ಆ ಮಗುಗೆ ಬರದೇ ಇರುವಂತಹ ಒಂದು ಟ್ಯೂನಿಕ್ ಗ್ಯಾದರ್ಡ್ ಇನ್ ಲೂಸ್ ಫೋಲ್ಡ್ಸ್ ಅಬೌಟ್ ಇಸ್ ಸ್ಕಿನ್ನಿ ಫ್ರೇಮ್. ಆ ಒಂದು ಶರ್ಟ್ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಲೂಸ್ ಆಗಿರ್ತಿತ್ತು. ಆ ಒಂದು ಶರ್ಟ್ ಅನ್ನ ಇನ್ನೊಬ್ಬ ವ್ಯಕ್ತಿ ಆಗ್ತದನ್ನ ಇವರಿಬ್ಬರನ್ನ ನೋಡಿದಾಗ ಎಟ್ ಗ್ಯಾಸಿಂಗ್ ಅಟ್ ದ ಟೂ ಲಿಟಲ್ ಫಿಗರ್ಸ್. ಗೇಸಿಂಗ್ ಅಂದ್ರೆ ನೋಡುವುದು. ಅವರಿಬ್ಬರನ್ನ ನೋಡಿದಾಗ ಇವ್ರು ಯಾವ ರೀತಿ ಕಾಣ್ತಾ ಇದ್ದಾರೆ ಅಂದ್ರೆ ವಿತ್ ದೇರ್ ಬ್ರೌನ್ ಸ್ಕಿನ್ಸ್. ಅವರು ಕಂದು ಬಣ್ಣವನ್ನು ಹೊಂದಿರ್ತಾರೆ. ಟ್ಯಾಂಗಲ್ಡ್ ಹೇರ್, ಅವ್ರ ಕೂದಲ
ಕೂದಲುಗಳೇನಿರ್ತದೆ ಟ್ಯಾಂಗಲ್ಡ್ ಅಂದ್ರೆ ಸರಿಯಾಗಿ ತಲೆಯನ್ನು ಬಾಚಿಕೊಳ್ತಾರಲ್ಲ, ಸೊ ಅಸ್ತವ್ಯಸ್ತವಾಗಿರ್ತವೆ. ಟ್ಯಾಂಗಲ್ಡ್ ಅಂದ್ರೆ ಇಯರ್ ಇಟ್ ಮೀನ್ಸ್ ಅಸ್ತವ್ಯಸ್ತವಾಗಿರ್ತದೆ ಅಂದ್ರೆ ಸರಿಯಾಗಿ ತಲೆಯನ್ನು ಬಾಚಿಕೊಳ್ತಾ ಇರೋದಿಲ್ಲ. ಅಂಡ್ ಡಾರ್ಕ್ ಅರ್ನೆಸ್ಟ್ ಐಸ್, ಕಪ್ಪಾದಂತಹ ಕಣ್ಣುಗಳನ್ನ ಹೊಂದಿದ್ದಾರೆ, ಯಾಕಂದ್ರೆ ಸರಿಯಾಗಿ ಅವರು ನಿದ್ದೆಯನ್ನ ಮಾಡ್ತಾ ಇರಲಿಲ್ಲ. ಅಂಡ್ ವಿ ಫೆಲ್ಟ್ ಅವರ್ ಸೆಲ್ಫ್ ಸ್ಟ್ರೇಂಜ್ಲಿ ಅಟ್ರಾಕ್ಟೆಡ್. ಇಲ್ಲಿ the author finds that boys looked very strangely. ಆ ಇಬ್ಬರು ಮಕ್ಕಳು ನೋಡಲಿಕ್ಕೆ ಬಹಳ ಸ್ಟ್ರೇಂಜ್ ಅಂದ್ರೆ ವಿಚಿತ್ರವಾಗಿ ಕಾಣ್ತಾ ಇದ್ರು. ಆ ಸಮಯದಲ್ಲಿ ಇವರ ಜೊತೆ ಬಂದಂತಹ ಜೊತೆಗಾರರು ಕಂಪ್ಯಾನಿಯನ್, ಇವರ ಫ್ರೆಂಡ್ಸು ಇವ್ರ ಬಗ್ಗೆ ವಿಚಾರ ಮಾಡ್ತಾರೆ. ಹೇಳ್ತಾರೆ ಅವರಿಗೆ, ಮೈ ಕಂಪ್ಯಾನಿಯನ್ ಸ್ಪೋಕ್ ಟು ದ ಬಾಯ್ಸ್. ಆ ಇಬ್ಬರು ಮಕ್ಕಳ ಜೊತೆಗೆ ಮಾತಾಡ್ತಾನೆ. ಅಂಡ್ ಡಿಸ್ಕವರ್ಡ್, ಫೈನಲಿ ಡಿಸ್ಕವರ್ಡ್ ಅಂದ್ರೆ ಹುಡುಕ್ತಾನೆ ಏನಪ್ಪಾ ಅಂದ್ರೆ ದಟ್ ದೇ ವೇ ಬ್ರದರ್ಸ್. ಆ ಇಬ್ರು ಮಕ್ಕಳು ಯಾರಪ್ಪ ಅಂದ್ರೆ ಅವರಿಬ್ರು ಅಣ್ಣ ತಮ್ಮಂದಿರು. ಎಸ್, ನಿಕೋಲಾ ದ ಎಲ್ಡರ್ ವಾಸ್ 13. ನಿಕೋಲಾ ಅಣ್ಣವನು ಎಷ್ಟು ವರ್ಷದ ಇರ್ತಾನೆ? 13 ವರ್ಷದ ಒಬ್ಬ ಬಾಲಕ. ಹೂ barely came up to the door handle of the car was nearly 12. Who brought the biggest baskets, then set off towards the town. So elder one, yarappa andre Nicholas elder one was 13, and Jacob, ಇನ್ನೊಬ್ಬ ಅವರ ತಮ್ಮ ಆದಂತಹ ಜಕೋಬ್ was barely came up the door handle of the car was nearly 12. ಜಕೋಬ್ ಅನ್ನೋನು 12 ವರ್ಷದ ಒಬ್ಬ ಯುವಕ ಅಂತಾನೆ. ಅವರಿಬ್ರು ಏನ್ ಮಾಡ್ತಾ ಇದ್ದಾರೆ? they were selling fruits. They were selling wild strawberries. So now the author brought a biggest basket, the biggest basket of fruits. ಅವಾಗ ಏನ್ ಮಾಡ್ತಾರೆ ಅಂದ್ರಾಗ ಇವರಿಬ್ರು ಅಣ್ಣ ತಮ್ಮಂದಿರು, ಯಾರೋ ನಿಕೋಲೋ ಮತ್ತು ಜಕೋಬ್ ಅನ್ನೋರು, ಇವರಿಬ್ರು ಅಣ್ಣ ತಮ್ಮಂದಿರು ಅಂತ ತಕ್ಷಣ ಗೊತ್ತಾದ ತಕ್ಷಣನೇ ಏನ್ ಮಾಡ್ತಾ ಇರಪ್ಪ ಅಂದ್ರೆ ದೇ ವಾಚ್ ದೇರ್ ಬಿಗ್ಗೆಸ್ಟ್ ಬಾಸ್ಕೆಟ್ಸ್. ದೊಡ್ಡದಾದಂತಹ ಆ ಬಾಸ್ಕೆಟ್ ಅನ್ನ ಅವ್ರು ಏನ್ ಮಾಡ್ತಾರೆ? ಫ್ರೂಟ್ ಅನ್ನು ತಿನ್ನುವಂತ ಬಾಸ್ಕೆಟ್ ಅನ್ನ ಏನ್ ಮಾಡ್ತಾರೆ? ಅವರು ಖರೀದಿ ಮಾಡ್ತಾರೆ. ದೆನ್ ಸೆಟ್ ಆಫ್ ಟುವರ್ಡ್ಸ್ ಟೌನ್. ಸೊ ಅವ್ರು ಏನ್ ಮಾಡ್ತಾರೆ? ಆ ವರುಣ ಸಿಟಿ ಒಳಗಡೆ ಪ್ರವೇಶ ಮಾಡ್ತಾರೆ. ದೇ ವೆಂಟರ್ ಇನ್ ಟು ದ ವರುಣ ಸಿಟಿ. ಅಂಡ್ ದ ಥರ್ಡ್ ಪ್ಯಾರಾಗ್ರಾಫ್ he describing about ವರುಣ ಸಿಟೀಸ್. ಈ ವರುಣ ಸಿಟಿ ಯಾವ ಇದೆ ಅನ್ನೋದನ್ನ ಈ ಮೂರನೇ ಒಂದು ಪ್ಯಾರಾಗ್ರಾಫ್ ನಲ್ಲಿ ಅವರು ಡಿಸ್ಕ್ರೈಬ್ ಮಾಡ್ತಾರೆ. ನೋಡಿ, ವರುಣ is a lovely city rich in history with a quiet medieval streets and splendid building of an exquisite pale any colors. Romeo and Juliet are reputed to have lived. Bombed in a recent war, it has lost its bridge, but not its gaiety or charm. Here, the author describing about Varuna cities. Varuna is a lovely city, rich in history. ಇತಿಹಾಸದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಸಿಟಿ ಯಾವ ವರುಣ ಸಿಟಿ ವಿತ್ ಕ್ವೈಟ್ ಮೆಡಿವಲ್ ಸ್ಟ್ರೀಟ್ಸ್. ಅದು ಯಾವ ರೀತಿ ಅಂದ್ರೆ ಪುರಾತನವಾದಂತಹ, ಕ್ವೈಟ್ ಅಂದ್ರೆ ಸುಂದರ, ಮೆಡಿವಲ್ ಅಂದ್ರೆ ಮಧ್ಯಕಾಲೀನ ಪುರಾತನವಾದಂತಹ ಬಿಲ್ಡಿಂಗ್ ಅನ್ನು ಹೊಂದಿದೆ ಸರ್. ಕ್ವೈಟ್ ಮೆಡಿವಲ್ ಸ್ಟ್ರೀಟ್ಸ್ ಅಂಡ್ ಸ್ಪ್ಲೆಂಡಿಡ್ ಬಿಲ್ಡಿಂಗ್ ಆಫ್ ಅನ್ ಎಕ್ಸಿಕ್ವಿಸೈಟ್ ಫೇಲ್ ಎನಿ ಕಲರ್ಸ್. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಮಿಡಿವಲ್ ಸ್ಟ್ರೀಟ್ಸ್ ಅಂದ್ರೆ ಮಧ್ಯಕಾಲೀನ ಅಥವಾ ಪುರಾತನ ಕಾಲದಲ್ಲಿರುವಂತಹ ಬಿಲ್ಡಿಂಗ್ಸ್ಗಳು ಆ ಒಂದು ಸ್ವರ್ಣ ಸಿಟಿಯಲ್ಲಿ ನಾವು ಕಾಣಬಹುದು. ಮತ್ತು ಅವು ಯಾವ ರೀತಿ ಇದಾವೆ ಅಂದ್ರೆ ಎಕ್ಸಿಕ್ವಿಸೈಟ್, ಸುಂದರವಾಗಿದ್ದಾವೆ. ಯಾವ ಕಲರ್ ಇದಾವೆ? ಫೇಲ್ ಎನಿ ಕಲರ್. ಜೇನುತುಪ್ಪದ ಬಣ್ಣ ಇರ್ತದಲ್ಲ, ಆ ಜೇನುತುಪ್ಪದ ಬಣ್ಣದ ತರ ಆ ಒಂದು ಬಿಲ್ಡಿಂಗ್ಸ್ ಅಲ್ಲಿರುವಂತಹ ಬಿಲ್ಡಿಂಗ್ಸ್ಗಳು, ಆ ಬಿಲ್ಡಿಂಗ್ಸ್ ಬಣ್ಣ ಇರ್ತದೆ. Even though Romeo and Juliet are reputed to have lived there. ನೀವೆಲ್ಲ ಕಲ್ತಿರಿ, ನೋಡಿರ್ಬೋದು ಅಥವಾ ಕೇಳಿರ್ಬೋದು. ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಒಂದು ಸ್ಟೋರಿಯನ್ನ ಕೇಳಿರ್ಬೋದು. ಆ ರೋಮಿಯೋ ಆ್ಯಂಡ್ ಜೂಲಿಯಟ್ಸ್ ವೇ ಲಿವ್ಡ್ ದೇರ್.
ಆ ವೆರೋನಾ ಸಿಟಿಯಲ್ಲಿ ರೋಮಿಯೋ ಮತ್ತೆ ಜೂಲಿಯಟ್ ಅನ್ನ ಇಬ್ರು ಏನು ಅಮರ ಪ್ರೇಮಿಗಳು ಆ ಒಂದು ಸಿಟಿಯಲ್ಲಿನೇ ವಾಸಿಸಿದರು. ಬಟ್ ರೀಸೆಂಟ್ಲಿ ಪ್ರಸ್ತುತವಾಗಿ ಏನಾಗಿದೆ ಅಂತ ಅಂದ್ರೆ ಅದು ಬಾಂಬ್ ಇನ್ ರೀಸೆಂಟ್ ವಾರ್. ಅನ್ಫಾರ್ಚುನೇಟ್ ಆಗಿ ಆ ಒಂದು ವೆರೋನಾ ಸಿಟಿ ಮೇಲೆ ಬಾಂಬ್ ದಾಳಿ ಮಾಡಿದ್ರಿಂದ ಏನಾಯಿತು, ಇಟ್ಸ್ ಲಾಸ್ ಇಟ್ಸ್ ಬ್ರಿಡ್ಜ್. ಒಂದು ಸುಂದರವಾದಂತಹ ಒಂದು ಬ್ರಿಡ್ಜ್, ಒಂದು ಏನಾಗಿತ್ತಪ್ಪ ಅಂದರೆ ಆಣೆಕಟ್ಟೆ ಇತ್ತು. ಆ ಒಂದು ಆಣೆಕಟ್ಟೆ ಏನಿದೆ ಬಿಕಾಸ್ ಆಫ್ ಎಕ್ಸ್ಪ್ಲೋಷನ್ ಆಫ್ ಬಾಂಬ್ಸ್ ಇಟ್ಸ್ ಡೆಸ್ಟ್ರಾಯ್ಡ್, ಅದು ಸರ್ವನಾಶವಾಯಿತು. ಆದರೂ ಕೂಡ ಹೇಳ್ತಾರೆ ಬಟ್ ನಾಟ್ ಇಸ್ ಗೇಟಿ ಆರ್ ಚಾರ್ಮ್. ಆದರೆ ದಟ್ ವೆರೋನಾ ಸಿಟಿ ನಾಟ್ ಲಾಸ್ಟ್ ಇಸ್ ಚಾರ್ಮ್ನೆಸ್. ಬಾಂಬ್ ಇದ್ರೂ ಕೂಡ ಆ ಬಾಂಬ್ ಎಕ್ಸ್ಪ್ಲೋಷನ್ ಆ ಒಂದು ವೆರೋನಾ ಸಿಟಿಯಲ್ಲಿ ಬಾಂಬ್ ಎಕ್ಸ್ಪ್ಲೋಷನ್ ಆದರೂ ಕೂಡ ಆ ವೆರೋನಾ ಸಿಟಿ ತನ್ನ ಒಂದು ಸೌಂದರ್ಯವನ್ನ ಚಾರ್ಮಿಂಗ್ನೆಸ್ ಅನ್ನ ಕಳೆದುಕೊಂಡಿರಲಿಲ್ಲ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ವೆರೋನಾ ಸಿಟಿಯ ಒಂದು ಎಕ್ಸ್ಪ್ಲನೇಷನ್ ಅಂತ ನಾವು ಹೇಳ್ತೀವಿ. ಸೊ ಇವಾಗ ಏನಾಗ್ತದಪ್ಪ ಅಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಆಥರ್ the next morning coming out of a hotel we talk about shops. They went over shoe shine boxes beside the fountain in the public square, doing a brisk business were our two young friends of the previous afternoon. So ಏನಾಗ್ತದೆ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ವೆರೋನಾ ಸಿಟಿಯಲ್ಲಿ ಏನು ಎಸಿ ಕ್ರೋನಿನ್ ಅವರು ಏನು ಮಾಡ್ತಾರೆ, ಅಲ್ಲೇ ಒಂದು ಸ್ಟೇ ಆಗ್ತಾರೆ. ಆ ಸ್ಟೇ ಆದ ತಕ್ಷಣ ಹೋಟೆಲಿಂದ ಹೊರಗಡೆ ಬರ್ತಾರೆ. ಮೊದಲು ನಮ್ಮ ಬೆಳಗ್ಗೆ ಬಂದ ತಕ್ಷಣ ಏನು ಮಾಡ್ತಾರೆ ಅವರು, ಕಮಿಂಗ್ ಔಟ್ ಆಫ್ ಅವರ್ ಹೋಟೆಲ್, ಆ ಒಂದು ಹೋಟೆಲಿಂದ ಹೊರಗಡೆ ಬಂದು ವಿ ಡ್ರಾ ಅಪ್ ಶಾರ್ಟ್ಸ್, ಆ ಕಾರನ್ನು ತೆಗೆದುಕೊಂಡು ಸ್ವಲ್ಪ ದೂರ ಹೋಗ್ತಾರೆ. ದೇ ಅಲ್ಲಿ ಬೆಂಚ್ ಓವರ್ ಶೂ ಶೈನ್ ಬಾಕ್ಸಸ್, ಅಲ್ಲಿ ಅವ್ರು ಏನು ಮಾಡ್ತಾರೆ, he saw a shoe shine boxes, ಶೂ ಪಾಲಿಶ್ ಮಾಡುವಂತಹ ಬಾಕ್ಸಸ್ಗಳನ್ನ ಈ ಎಸಿ ಕೋನಿನವರು ನೋಡ್ತಾರೆ. ಆ ಸಮಯದೊಳಗ ಅದೆಲ್ಲಿರ್ತದಪ್ಪ ಅಂದ್ರೆ ಬಾಕ್ಸಸ್ ಬಿಸೈಡ್ ದಿ ಫೌಂಟೇನ್ ಇನ್ ದ ಪಬ್ಲಿಕ್ ಸ್ಕ್ವೇರ್. ಫೌಂಟೇನ್ ಅಂದ್ರೆ ಏನಪ್ಪ, ಕಾರಂಜಿ. ಒಂದು ಸುಂದರವಾದಂತಹ ಗಾರ್ಡನ್ ಇರುತ್ತೆ. ಆ ಗಾರ್ಡನ್ ಪಕ್ಕದಲ್ಲಿ ಒಂದು ಕಾರಂಜಿ ಇರುತ್ತೆ. ಆ ಕಾರಂಜಿಯ ಒಂದು ಪಕ್ಕದಲ್ಲೇ ಈ ಶೂ ಶೈನ್ ಬಾಕ್ಸಸ್ ಅಂದ್ರೆ ಶೂ ಪಾಲಿಶ್ ಮಾಡುವಂತಹ ಬಾಕ್ಸಸ್ ಇರುತ್ತೆ. ಆ ಬಾಕ್ಸ್ ಅಂದ್ರೆ ನೋಡಿರ್ತಾರೆ, ಯಾರು ನೋಡ್ತಾರಪ್ಪ ಅಂದ್ರೆ ಎಸಿ ಪುರನವರು ನೋಡ್ತಾರೆ. ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ನೋಡ್ರೆ, ಡೂಯಿಂಗ್ ಅ ಬ್ರಿಸ್ಕ್ ಬಿಸ್ನೆಸ್. ಬ್ರಿಸ್ಕ್ ಬಿಸ್ನೆಸ್ ಮೀನ್ಸ್ ಶೂ ಪಾಲಿಶ್, ಶೂ ಅನ್ನ ಪಾಲಿಶ್ ಮಾಡ್ತಾ ಇರುವಂತಹ ವೇರ್ ಅವರ್ ಟೂ ಯಂಗ್ ಫ್ರೆಂಡ್ಸ್ ಆಫ್ ದ ಪ್ರೀವಿಯಸ್ ಆಫ್ಟರ್ನೂನ್. ಅದೇ ನಿನ್ನೆ ದಿನ ಏನೋ ಆಥರ್ ಎಸಿ ಪುರನವರು ಆ ಸ್ಟ್ರಾಬೆರಿ ಹಣ್ಣನ್ನು ಮಾಡ್ತಾ ಇರುವಂತಹ ಆ ಹುಡುಗರನ್ನು ನೋಡಿರ್ತಾರಲ್ಲ, ಅದೇ ಮಕ್ಕಳು ಇವತ್ತಿನ ದಿನ ಏನ್ ಮಾಡ್ತಾರೆ, ಶೂ ಪಾಲಿಶ್ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಏನಾಗ್ತದೆ ನೋಡಿದ್ರೆ, ನೆಕ್ಸ್ಟ್ ಆಥರು ವಿ ವಾಚ್ ಫಾರ್ ಅ ಫ್ಯೂ ಮೂಮೆಂಟ್ಸ್, ದೆನ್ ಆಸ್ ಅ ಟ್ರೇಡ್ ಶಾಕಲ್ ವಿ ವೆಂಟ್ ಓವರ್, ದೇ ಗ್ರೀಟೆಡ್ ಅಸ್ ವಿತ್ ಅ ಫ್ರೆಂಡ್ಲಿ ಫೇಸಸ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಮಯ ನೋಡ್ತಾರೆ ಅಂತ ನೋಡಿದ್ರೆ, ವಿ ವಾಚ್ ಫಾರ್ ಅ ಫ್ಯೂ ಮೂಮೆಂಟ್ಸ್, ಕೆಲವು ಕ್ಷಣ ಅವರನ್ನು ನೋಡ್ತಾರೆ. ದೆನ್ ಆಸ್ ಎ ಟ್ರೇಡ್ ಶಾಕಲ್, ನಿಧಾನವಾಗಿ ಗಾಡಿಯನ್ನು ತೆಗೆದುಕೊಂಡು ಅವರಲ್ಲಿ ಅವರು ಶೂ ಪಾಲಿಶ್ ಮಾಡುವಂಥ ಕೆಲಸಕ್ಕೆ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ. ವಿ ವೆಂಟ್ ಓವರ್ ಅಂದ್ರೆ ಅಲ್ಲಿ ಹೋಗ್ತಾರೆ. ದೇ ಗ್ರೀಟೆಡ್ ಅಸ್ ವಿತ್ ಅ ಫ್ರೆಂಡ್ಲಿ ಫೇಸಸ್. ಆ ಇಬ್ಬರು ಮಕ್ಕಳು ಇವ್ರನ್ನ ಏನ್ ಮಾಡ್ತಾರೆ, ಫ್ರೆಂಡ್ಲಿ ಫೇಸಸ್ ಏನೋ ದೇ ವೆಲ್ಕಮ್ ವಿತ್ ವಾರ್ಮ್ಲಿ, ವಿತ್ ಹ್ಯಾಪಿಲಿ, ಖುಷಿಯಾಗಿ ಇವರನ್ನ ವೆಲ್ಕಮ್ ಮಾಡ್ತಾರೆ. ಸೊ ಅವಾಗ ಏನಾದ ಮೇಲೆ ಎಸ್ ಆಥರ್ ಹೇಳ್ತಾ ನೋಡಿದ್ರೆ, ಐ ಥಾಟ್ ಯು ಪಿಕ್ ಅಪ್ ಫ್ರೂಟ್ಸ್ ಫಾರ್ ಲಿವಿಂಗ್ ಆಸ್ ಎ. ಅವ್ರು ಹೇಳ್ತಾರೆ ಏನಂತ, ಯೆಸ್ಟರ್ಡೇ ಯು ವೇರ್ ಸೆಲ್ಲಿಂಗ್ ಫ್ರೂಟ್ಸ್, ಟುಡೇ ಯು ಆರ್ ಡೂಯಿಂಗ್ ಅ ಶೂ ಪಾಲಿಶ್ ಬಿಸ್ನೆಸ್. ಸೊ ಈ ರೀತಿ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಕೋಲಾ ಹೇಳ್ತಾನೆ, ವಿ ಡೂ ಮೆನಿ ಥಿಂಗ್ಸ್ ಸರ್. We do many things, sir. Nicola answered seriously. He glanced at us hopefully. Often we show visitors through the town and Julius Town and other places of interest. So ಏನು ಹೇಳ್ತಾರೆ ಅವಾಗ ಇವರೇ, ಸರ್ ವಿ ಡೂ ಮೆನಿ ಥಿಂಗ್ಸ್,
ನಾವು ಹಲವಾರು ಕೆಲಸವನ್ನು ಮಾಡ್ತೀವಿ ಸರ್. ಆನ್ಸರ್ ವಿತ್ ಸೀರಿಯಸ್ಲಿ. ನಿಕೋಲಾ ಆನ್ಸರ್ ಮಾಡ್ತಾನೆ ಯಾವ ರೀತಿ? ಸೀರಿಯಸ್ ಆಗಿ, ಬಹಳ ಗಂಭೀರವಾಗಿ ಆನ್ಸರ್ ಮಾಡ್ತಾನೆ. ಸರ್, ನಾವು ಕೇವಲ ಹಣ್ಣನ್ನು ಮಾರೋದಲ್ಲ, ಕೇವಲ ಶೂ ಪಾಲಿಶ್ ಮಾಡೋದಲ್ಲ, ನಾವೇನು ಮಾಡ್ತೀವಿ, ಬೇರೆ ಬೇರೆ ಪ್ಲೇಸ್ಗಳಿಗೆ ಒಬ್ಬ ಪ್ರವಾಸಿಗರನ್ನ ಕರೆದುಕೊಂಡು ಆ ಪ್ಲೇಸಸ್ಗಳು ಕೂಡ ತೋರಿಸ್ತೀವಿ, ಹಲವಾರು ಕೆಲಸವನ್ನು ನಾವು ಮಾಡ್ತೀವಿ ಎಂದಾಗ ಹೇಳಿದಾಗ ನಂತರ ಹೇಳ್ತಾನೆ ನೆಕ್ಸ್ಟ್ ಹೇಳ್ತಾನೆ ಈ ಗ್ಲಾನ್ಸ್ ಆಟ್ ಅಸ್ ಹೋಪ್ಫುಲಿ. ಆ ಯಾರು ನಿಕೋಲಸ್ ಇವರನ್ನ ಏಕಚಿತ್ತದಿಂದ ನೋಡ್ತಾನೆ. ಗ್ಲಾನ್ಸ್ ಅಂದ್ರೆ ನೋಡ್ತಾನೆ. ನೋಡಿದ ತಕ್ಷಣ ಏನಂತಾರಲ್ಲ, ಆಫನ್ ವಿ ಶೋ ವಿಸಿಟರ್ಸ್ ಟು ದ ಟಾಮ್. ನಾವೇನ್ ಮಾಡ್ತೀವಿ ಅಂದ್ರೆ ಕೇವಲ ಹಣ್ಣನ್ನು ಮಾರಲ್ಲ, ಕೇವಲ ಶೂ ಪಾಲಿಶ್ ಮಾಡೋದಲ್ಲ, ಕೆಲವೊಂದು ಸಮಯದಲ್ಲಿ, ಈಗ ಆಫನ್ ಅಂದ್ರೆ ಕೆಲವು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ವಿ ಶೋ ದ ವಿಸಿಟರ್ಸ್ ಟು ದ ಟಾಮ್ಸ್. ಇಡೀ ಒಂದು ಟೌನ್ ಅನ್ನ ನಾವು ವಿಸಿಟರ್ಸ್ಗಳು, ಯಾರು ಪ್ರವಾಸಿಗರು ಬಂದಿರ್ತಾರಲ್ಲ ಆ ಪ್ರವಾಸಿಗರಿಗೆ ನಾವೇನ್ ಮಾಡ್ತೀವಿ, ಇಡೀ ನಮ್ಮ ವಾರಾಣಸಿಯನ್ನು ತೋರಿಸ್ತೀವಿ ಅಂತ ಈ ನಿಕೋಲಾ ಹೇಳ್ತಾನೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾನೆ. ಯಾವುದಪ್ಪ ಅಂದ್ರೆ ಜೂಲಿಯಟ್ ಟಾಮ್ ಅಂದ್ರೆ ಆ ಒಂದು ಸಮಾಧಿ, ಜೂಲಿಯಟ್ನ ಸಮಾಧಿಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಆ್ಯಂಡ್ ಅದರ್ ಪ್ಲೇಸಸ್ ಆಫ್ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರೋದಿಲ್ಲ ಆ ಇಂಟ್ರೆಸ್ಟ್ ಇರುವಂತಹ ಪ್ಲೇಸಸ್ ಅನ್ನು ಕೂಡ ನಾವೇನು ಮಾಡ್ತೀವಿ, ತೋರಿಸ್ತೀವಿ ಅಂತ ಈ ನಿಕೋಲಾ ಯಾರಿಗೆ ರಿಪ್ಲೈ ಮಾಡ್ತಾನಪ್ಪ ಅಂದರೆ ಆ ಬೇಸಿಕ್ ಪ್ರೋಗ್ರಾಮ್ಗಳಿಗೆ ರಿಪ್ಲೈ ಮಾಡ್ತಾನೆ. ಸೊ in this today's class we put a full stop here. We will continue in the next class. Thank you very much my dear students.